ಅಧಿಕೃತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಅದನ್ನು ಕೂಡ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಸಪ್ತ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಯಿತು, ಇದರ ಬಗ್ಗೆ ನಿಮಗೆ ಮಾಹಿತಿಯೇ ಸಿಗ್ಲಿಲ್ವಾ? ನಿಮ್ಮ ಗಮನಕ್ಕೆ ಬರಲಿಲ್ವಾ? ಹಣಕಾಸು ಸಚಿವರು ಆಗಿದ್ದೀರಿ, ಸಂಪುಟ ಸದಸ್ಯರಿಗೂ ಕೂಡ ಈ ವಿಚಾರ ಗೊತ್ತೇ ಆಗ್ಲಿಲ್ವಾ? ಇಲ್ಲ ಅಂತಂದ್ರೆ ನಂಬಲಿಕ್ಕೆ ಜನ ದಡ್ಡರಲ್ಲ. ಗೊತ್ತಿದ್ರೆ ಸಿದ್ದರಾಮಯ್ಯ ಕೂಡ ಹಗರಣದ ಪಾಲುದಾರರೇ ಆಗ್ತಾರೆ. ಹೌದು ಇಲ್ಲ ಅನ್ನೋದು ತನಿಖೆ ಯಾವ ಹಂತದಲ್ಲಿ ಪ್ರಗತಿಯನ್ನ ಕಾಣುತ್ತೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ಪ್ರಶ್ನೆ 4, ಹಣ ವರ್ಗಾವಣೆಗೆ ಸಿದ್ದರಾಮಯ್ಯ ಕೂಡ ಅನುಮತಿಯನ್ನ ಕೊಟ್ಟಿದ್ರಾ? ಅವರ ಗಮನಕ್ಕೆ ಬಂದೇನೆ ಈ ಟ್ರಾನ್ಸಾಕ್ಷನ್ಗಳಾಯ್ತಾ? ಪ್ರಶ್ನೆ 5, ಅನುಮತಿ ಇಲ್ಲ ಅನ್ನೋದಾದ್ರೆ ಹುಜೂರ್ ಖಾತೆಯಿಂದ ಹಣ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯವಾ? ಪ್ರಶ್ನೆ 6, ಹಣ ವರ್ಗಾವಣೆಗೆ ಮುಖ್ಯಮಂತ್ರಿ ಅನುಮತಿ ಇತ್ತ ಅನ್ನೋದು. ಪ್ರಶ್ನೆ 7, ವರ್ಗಾವಣೆ ಮಾಹಿತಿ ಇಲ್ಲದಷ್ಟು ದಡ್ಡರಾದ್ರ? 13-14 ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಆರ್ಥಿಕ ತಜ್ಞರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಷ್ಟೆಲ್ಲ ಪ್ರಶ್ನೆಗಳು ಬಾಕಿ ಉಳಿದಿದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು, SIT ಅಧಿಕಾರಿಗಳು, ಇದರ ಜೊತೆಗೆ CBI ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಯಾವುದೇ ಕ್ಷಣದಲ್ಲಿ ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ದದ್ದಲ್ ಅರೆಸ್ಟ್ ಆಗಬಹುದು ಅನ್ನೋ ಸೂಚನೆಗಳು ಲಭ್ಯವಾಗ್ತಾ ಇತ್ತು. ನೀವು ಕೂಡ ನಾಗೇಂದ್ರ ಅವರ ಮನೆ ಬಳಿಯಿಂದಲೇ ಬೆಳಗಿನಿಂದ ರಿಪೋರ್ಟ್ ಮಾಡ್ತಿದ್ದೀರಿ. ಏನು ಗಮನಿಸ್ತಾ ಇದ್ದೀರಿ? ಯಾವ ರೀತಿ ಇದೆ ಚಲನವಲನ? ಇಡಿ ಅಧಿಕಾರಿಗಳ ಮೂಮೆಂಟ್ಸ್ ಯಾವ ರೀತಿ ಇದೆ? ಸ್ಮಿತಾ, ನೋಡಿ, ಇಡಿ ಅಧಿಕಾರಿಗಳ ಮೂಮೆಂಟ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಾಗೇಂದ್ರ ಆಪ್ತ ಹರೀಶ್ ಜೊತೆಗೆ ಮತ್ತೊಬ್ಬನನ್ನ ಕರ್ಕೊಂಡು ಹೋಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅವರು ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವ ವಿಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗ ದದ್ದಲ್ ಹಾಗೂ ನಾಗೇಂದ್ರ ಇಬ್ಬರ ಪ್ರಶ್ನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನೋಡಿ, ಒಂದು ಕಡೆ ಸತ್ಯನಾರಾಯಣ ವರ್ಮಾ 25 ಲಕ್ಷ ನಾಗೇಂದ್ರ ಅವರ PA ಕೊಟ್ಟಿದೆ, ಮತ್ತೊಂದು 55 ಲಕ್ಷ ದದ್ದಲ್ PAಗೆ ಕೊಟ್ಟಿದೆ ಅಂತೇಳಿ ತನಿಖೆ ಸಂದರ್ಭದಲ್ಲಿ ಆತ ಹೇಳಿದ್ದ. ಆ ಒಂದು ಹೇಳಿಕೆಯನ್ನು ಆಧರಿಸಿ ದದ್ದಲ್ ಆಪ್ತ ಹಾಗೂ ನಾಗೇಂದ್ರ ಅವರ ಆಪ್ತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ರು. ಅವರು ಕೂಡ ವಿಚಾರಣೆ ಸಂದರ್ಭದಲ್ಲಿ ಅದನ್ನ ಒಪ್ಕೊಂಡಿರುವ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಮಾಜಿ ಸಚಿವ ನಾಗೇಂದ್ರ ಅವರ ಪ್ರಶ್ನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂಥ ಇಡಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಯಾವುದೇ ಪ್ರಶ್ನೆಯನ್ನು ಕೇಳಿದಾಗೂ ಕೂಡ ಅಲ್ಲಿ ನಾಗೇಂದ್ರ ಯಾವುದೇ ಕಾರಣಕ್ಕೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ವಿನಃ ಎಲ್ಲೂ ಕೂಡ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಆಗ್ತಲ್ಲ ಅನ್ನುವ ವಿಚಾರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸ್ಮಿತಾ, ಎನಿ ಮೂಮೆಂಟ್ ಅವರ ಬಂಧನ ಸಾಧ್ಯತೆ ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನೋಡಿ, 35 ಗಂಟೆ ಆಗ್ತಾ ಬರ್ತಾ ಇದೆ ದಾಳಿ ಆರಂಭ ಆಗಿ. ದಾಳಿ ಇನ್ನೂ ಕೂಡ ಮುಂದುವರಿತಾ ಇದೆ. 35 ಗಂಟೆಯಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾಗೇಂದ್ರ ಅವರ ನಿವಾಸದಲ್ಲಿ ಪ್ರತಿಯೊಂದನ್ನು ಕೂಡ ಇಂಚಿಂಚು ಪರಿಶೀಲನೆ ಮಾಡಿರುವಂತಹ ಅಧಿಕಾರಿಗಳು ಒಂದಷ್ಟು ಅವರಿಗೆ ಸಂಬಂಧಪಟ್ಟ